ಸಮಸಿ ಸರ್, ನಾನು ನಿಮ್ಮಂಗೆ ಪ್ರೀತಿ ಬಗ್ಗೆ ಮಾತಾಡ್ಬಿಟ್ರೆ ನಾವಿಬ್ರು ಸ್ಯಾನೆ ಸಂಕಟ ಅನುಭವಿಸ್ಬೇಕಾಯ್ತೈತೆ. ಈ ಕಷ್ಟಗಳೆಲ್ಲ ಮುಗಿಯೋ ಗಂಟ ನಾವಿಬ್ರು ಹಿಂಗಿರೋದೇ ವಾಸಿ ಅನ್ನಿಸ್ತೈತೆ. ಸಮಸಿ. ಕಮಲಿ ಅವರ, ನಿಮ್ಮ ಮನಸ್ಸಲ್ಲಿ ಎಕ್ಸಾಕ್ಟ್ ಏನಿದೆ ಅಂತ ಹೇಳಿ ಕಮಲಿ ಅವರ. ಅಂದ್ರೆ ಏನ್ ಕೇಳ್ತಿದ್ದೀರಾ ಸರ್? ನಾನು ಏನು ಕೇಳ್ತೀನಿ ಅಂತ ನಿಮಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದ್ದೆ ಅನ್ನೋದನ್ನ ಹೇಳಿ. ನನ್ನ ಮನಸ್ಸಲ್ಲೀಗ ಇಲ್ಲಿಂದ ಹೋಗ್ಬೇಕು ಅನ್ನೋದಷ್ಟೇ ಓಡ್ತೈತೆ ಸರ್. ನಿಮ್ಮ ತಾಯಿಯವ್ರಿಗೇನಾದ್ರು ನಾವು ಇಲ್ಲಿದ್ದೀವಿ ಅನ್ನೋ ವಿಷಯ ಗೊತ್ತಾದ್ರೆ ಮುಂದೆ ಏನಾಗ್ಬೋದು ಅನ್ನೋದನ್ನ ಹೊಸಿ ಯೋಚನೆ ಮಾಡಿ ಸರ್. ಅವ್ರು ನನ್ನ ಮ್ಯಾಗ ಕೋಪ ಮಾಡ್ಕೊಳ್ಳೋದಲ್ದೆ ನಿಮಗೂ ಸೇರ್ಸಿ ಬೈತಾರೆ ಸರ್. ಅದನ್ನ ನನ್ನಿಂದ ಸಹಿಸ್ಕೊಳಕ್ಕೆ ಹಾಕಿಲ್ಲ. ಅವ್ರ ಪ್ರಕಾರ ನೀವು ಅನಿಕನ್ನ ನಿಶ್ಚಿತಾರ್ಥ ಮಾಡ್ಕೊಳ್ಳೋರು. ನನ್ನ ಜೊತೆ ಹಿಂಗೆ ಕದ್ದು ಮುಚ್ಚಿ ಮಾತಾಡ್ತಿರೋದನ್ನ ನೋಡಿದ್ರೆ ಅವರು ಸ್ಯಾನೆ ಕೋಪ ಮಾಡ್ಕೋತಾರೆ. ಫಾರ್ ಗಾಡ್ ಸೇಕ್, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಒಂದೇ ಒಂದು ಸೆಕೆಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಕಮಲಿ ಅವರೇ. ನಾನು ಅನಿಕನ್ನ ಎಂಗೇಜ್ಮೆಂಟ್ ಆಗೋದಕ್ಕೆ ತಯಾರಾಗಿದ್ದೀನಿ ಅಂತ ಅಮ್ಮನ ನಂಬಿಸ್ತಾ ಹೋದರೆ ಅದು ಕೊನೆಗೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನಿಮ್ಗೆ ಐಡಿಯಾ ಇದೆ ಅಲ್ವಾ? ಅಮ್ಮಂಗೆ ಬೇಜಾರು ಮಾಡೋದು ನಂಗೆ ಇಷ್ಟ ಇಲ್ಲ ಸರಿ, ಆದರೆ ಇದನ್ನೆಲ್ಲ ನಾನು ಕೈ ಕಟ್ಕೊಂಡು ನೋಡ್ತಾ ಕುತ್ಕೊಳ್ಳೋದಕ್ಕಾಗಲ್ಲ ಕಮಲಿ ಅವರೇ. ವಿ ಹ್ಯಾವ್ ಟು ಟೆಲ್ ದಟ್ ನೀವೇ ನನ್ನ ಹುಡುಗಿ, ನಾನು ಮದುವೆ ಆಗೋದು ನಿಮ್ಮನ್ನೇ. ಆಂಟಿ, ಋಷಿ ಎಲ್ಲಿನ? ನೀನ್ ತಾನೇ ನಾನೇನೋ ಪ್ಲಾನ್ ಮಾಡಿದ್ದೀನಿ, ನಾವಿಬ್ರು ಒಂದೇ ಕಡೆ ಲಾಕ್ ಆಗ್ತೀವಿ ಅಂತ ಹೇಳಿದ್ದು. ಎಸ್ ಆಂಟಿ, ಆದರೆ ಋಷಿ ರೂಮಲ್ಲಿ ಇಲ್ಲ. ಋಷಿ ರೂಮಲ್ಲಿ ಇಲ್ವಾ? ಮತ್ತೆ ಎಲ್ಲಿ ಹೋದ? ಅಂದರೆ ನಾನು ಅವ್ನ ರೂಮ್ಗೆ ಹೋದಾಗ ಅವನು ಅಲ್ಲೇ ಇದ್ದ ಆಂಟಿ. ಬಟ್ ಸಡನ್ಲಿ ಅವನು ಆಚೆ ಹೊಟ್ಟೋದ. ಎಲ್ಲಿ ಹೋದ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಹೋದಾಗ್ಲೇ ತಡಿಬೇಕಿತ್ತೇನೋ. ಅನಿಕಾ, ಮೆಲ್ಲಗೆ ಮಾತಾಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮುಗೀತು. ಎಲ್ಲನೂ ಬಂದ್ ಮಾಡ್ಕೊಂಡು ಕೂರ್ಬೇಕಾಗತ್ತಷ್ಟೇ. ಅಯ್ಯೋ, ಐ ಆಮ್ ಸೋ ಸಾರಿ ಆಂಟಿ. ಅದು ಟೆನ್ಷನಲ್ಲಿ ವಾಯ್ಸ್ ರೇಸ್ ಮಾಡಿಬಿಟ್ಟೆ. ಆದರೂ ರಿಷಿ ಎಲ್ಲಿ ಹೋಗಿರ್ಬೋದು? ನಾನು ಪ್ಲ್ಯಾನ್ ಮಾಡಿದ್ದು ಗೊತ್ತಾಗಿ ಬೇಕು ಅಂತ ಆಚೆ ಹೋಗಿರ್ತಾನ? ಇದ್ರೂ ಇರ್ಬೋದು. ಐ ಡೋಂಟ್ ನೋ. ರಿಷಿಗೆ ನಿನ್ನ ಪ್ಲ್ಯಾನ್ ಗೊತ್ತಿಲ್ಲದೆ ಇರ್ಬೋದು. ಬೇರೆ ಯಾರಿಗೆ ಗೊತ್ತು? ನಾನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದೀನಿ ಕಣೆ. ಅಣ್ಣ ಅತ್ತಿಗೆಗೆ ಮೋಸ ಮಾಡಬೇಕು ಅಂತನೋ ಅಥವಾ ತೊಂದರೆ ಕೊಡಬೇಕು ಅಂತನೋ ನೀನು ಅನ್ಕೊಂಡಿದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ರಚನಾ, ದಯವಿಟ್ಟು ಈಗ ಮಾತಾಡಬೇಡಿ ಸರ್. ಅವಸರದಾಗ ತಗೊಳ್ಳೋ ನಿರ್ಧಾರ ಅನಾಹುತದಾಗೆ ನಿಲ್ತೈತೆ. ಬೇಡ ಸರ್. ಬೇಡ ಅಂದ್ರೆ ನೀವೇನು ಹೇಳೋದಕ್ಕೆ ಹೊರಟಿದ್ದೀರಾ ಕಮಲಿ ಅವರೇ? ನಾನು ನೀವು ಬೇರೆ ಆಗ್ಬೇಕಾ? ನಿಜನ ನಾನು ಅಮ್ಮಂಗೆ ಹೇಳಿಲ್ಲ ಅಂದ್ರೆ ನಮ್ಮಿಬ್ರಿಗೂ ನೆಮ್ಮದಿ ಇಲ್ಲ ಕಮಲಿ ಅವರೇ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಅಮ್ಮಂಗೆ ಹೀಗಾಗಿದೆ ಅಂತ ನಾನು ನಿಮಗೆ ಮೊದಲೇ ಹೇಳಿದಿದ್ರೆ ಹೀಗಾಗೋದನ್ನ ತಪ್ಪಿಸ್ಬೋದಿತ್ತು. ಐ ಆಮ್ ಸಾರಿ. ಐ ಆಮ್ ಸೋ ಸಾರಿ. ಸರ್, ನಿಮ್ದೇನೋ ತಪ್ಪಿಲ್ಲ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ನೀವೇನು ಭಯ ಪಡಬೇಡಿ. ನಾನು ಅವ್ರಿಗೆ ಅರ್ಥ ಆಗೋ ಹಾಗೆ ನಿಧಾನಕ್ಕೆ ಹೇಳ್ತೀನಿ. ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಹಿಂದೆ ಏನೇನೆಲ್ಲ ಆಯಿತು ಅಂತ ಅವ್ರಿಗೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್, ಏನನ್ನ ಹೆಚ್ಚು ಕಮ್ಮಿ ಆಯಿತು ಅಂದರೆ? ಹೇಳಿದ್ನಲ್ಲ, ನನ್ನ ನಂಬಿ. ನಿಮ್ಮನ್ನ ನಂಬದೆ ಇನ್ಯಾರನ್ನ ನಂಬಲಿ ಸರ್. ಆದರೂ ನಂಗೆ ಯಾಕೋ ಸ್ಯಾನೆ ಭಯ ಆಯ್ತೈತೆ. ತಾರಮ್ಮವ್ರಿಗೆ ಸಮಯ ಕೊಡೋದೇ ಉತ್ತಮ ಸರ್.
ಅವ್ರಿಗೆ ಯಾವಾಗ ಸರಿ ಹೋಯ್ತಾಯ್ತೋ ಅಲ್ಲೇ ತನಕ ಕಾಯನ. ಅಲ್ಲ ಕಮಲಿ ಅವರೇ. ಸರ್ ಪ್ಲೀಸ್ ಸರ್, ಇದನ್ನ ನನ್ನ ಹಠ ಅಂತ ಅನ್ಕೊಂಡ್ರು ಸರಿನೇ, ಆದ್ರೆ ತಾರಮ್ಮವ್ರ ಆರೋಗ್ಯ ಮುಖ್ಯ. ಅವ್ರಿಗೇನು ಹೇಳ್ಬೇಡಿ. ಪರಿಸ್ಥಿತಿ ಕೈ ಮೀರೋವರೆಗೂ ನನ್ನಿಂದ ಕಾಯೋದಕ್ಕಾಗಲ್ಲ. ಸರಿ ಕಮಲಿ ಅವರೇ, ನೀವು ಹೇಳೋ ಹಾಗೆ ಆಗಲಿ. ಸರ್ ಏನ್ ಮಾಡ್ತಿದ್ದೀರಾ? ರಿಲ್ಯಾಕ್ಸೇಷನ್ಗೆ ಒಂದು ಹಗ್. ಸರ್ ಯಾರನ್ನ ನೋಡಿದ್ರೆ ನೀವು ದೂರ ನಿಂತ್ಕೊಳ್ಳಿ. ದೂರನಾ? ನಿಂತ್ಕೊಳ್ಳಿ. ಇದೇನಿದು ಹೊಸದಾಗಿ? ಹೊಸ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹಗ್ಗು ಸರ್. ಸರಿ ಬನ್ನಿ ಸರ್ ಹೋಗುವ, ಟೈಮ್ ಆಯ್ತು. ಕಂದ, ಎಚ್ಚರ ಆಗೋಯ್ತಾ? ಈ ಬದುಕ ಪ್ರಯೋಜನೆ ನಿಂಗೆ ತೊಂದರೆ ಕೊಡ್ತೈತಾ? ಕ್ಷಮಿಸ್ಬಿಡು ಕಂದ. ಇದನ್ನೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಿನಗೋಸ್ಕರನೇ ಅಲ್ವಾ? ನಾ ಪಡ್ತಿರೋ ಕಷ್ಟ ಒಂದಾ ಎರಡ? ಈ ಭೂಮಿ ಮ್ಯಾಕೆ ನಂಗೆ ಅಂತ ಉಳಿಸಿರೋ ಒಂದೇ ಒಂದು ಕೆಲಸ ಅಂದರೆ ಇದೇಯ? ಅದು ಮುಗಿದ ಮ್ಯಾಕೆ ನಾನು ನೀನಿರೋ ಜಾಗಕ್ಕೆ ಬಂದ್ಬಿಡ್ತೀನಿ ಕಣವ. ಇನ್ನೇನು ನಾನು ಅಂದ್ಕೊಂಡಿರೋ ಕೆಲಸ ಮುಗಿಯೋ ಮಟ್ಟಕ್ಕೆ ಬಂದೈತಿ. ಈ ಮನೆನೇ ಹುಡುಕಿ ಕಂಡಿಡಿದೀನಿ. ಇನ್ನು ಗಾಡಿ ಮುಗಿಸೋದು ಯಾವ ಲೆಕ್ಕ? ನೀನೇನು ಚಿಂತೆ ಮಾಡಬೇಡಕ್ಕಂತ, ನಾನು ನಡ್ಕೋತೀನಿ. ಇವನನ್ನ ವಹಿಸ್ಕೊಂಡು ಸರೋಜಕ್ಕಂತ ನಾನು ಆಟೋನ್ ಮಾತಾಡ್ತಿದ್ದೆ, ಆದ್ರೆ ಇವನೇನೋ ಗುಟ್ಟು ನುಚ್ಚಿಡೋಂಗೈತಲ್ಲ. ಈ ಮನೆಗೆ ಯಾವುದೋ ಕಾರ್ಯ ಮುಗಿಸಕ್ ಬಂದೀವ್ನಿ ಅಂತವನೇ. ಹಂಗಂದ್ರೆ ಸರ್ ಹಿಂಗ್ ಟ್ರೈ ಮಾಡಿದ್ರೆ ಆಗಕ್ಕಿಲ್ಲ, ಹೊಸಿ ಬಲವಾಗಿ ತಳ್ಳಿ ಸರ್. ಬಲನಾ? ಬಲ ಎಲ್ಲ ಖಾಲಿ ಆಗೋಗಿದೆ. ಒಂದು ಹಕ್ಕು ಕೊಟ್ಟಿದ್ದಿದ್ರೆ ಶಕ್ತಿ ಬಂದಿರೋದಪ್ಪ. ತಮಾಷೆ ಮಾಡಬೇಡಿ ಸರ್, ಬನ್ನಿ ಈ ಕಡೆ. ಸರ್ ತಳ್ಳಿ ಸರ್. ನಿನ್ ಚೀಪ್ ಬುದ್ಧಿನ ತೋರಿಸ್ಬಿಟ್ಟೆ ಅಲ್ವಾ? ಇಷ್ಟೊತ್ತಲ್ಲಿ ಒಬ್ಳೆ ನನ್ನ ಮಗನ ಜೊತೆ ಏನ್ ಮಾಡ್ತಿದ್ಯಾ? ಬಾಯ್ ಬಿಡು. ನೀನ್ ಸುಮ್ನಿರು ರಿಷಿ. ರಚನಾ ನನ್ನ ಮುಂದೆ ನಿಂತ್ಕೊಂಡು ಓವರ್ ಆಗಿ ಸವಾಲ್ ಹಾಕಿದಾಗ್ಲೇ ನಾನು ತಿಳ್ಕೊಬೇಕಿತ್ತು. ಇವಳ ಹತ್ರ ಮಾತಾಡಿದ್ರೆ ನನ್ ಘನತೆಗೆ ಅವಮಾನ. ಏನೋ ಆಗಿದೆ ರಿಷಿ ನಿನಗೆ? ಇಂಥವಳ ಜೊತೆ ಒಬ್ನೇ ಬಂದು ಕಾಲ ಕಳಿತಿದ್ಯಲ್ಲ, ಅದೇನ್ ಮೋಡಿ ಮಾಡಿದಾಳೆ ನಿನಗೆ? ಮಾ, ನೋಡಿದ ಕೂಡಲೇ ಎಲ್ಲಾನು ಜಡ್ಜ್ ಮಾಡ್ತಾ ಇದ್ದೀರಾ. ನೀವ್ ಅನ್ಕೊಂಡಿರೋ ಹಾಗೆ ಯಾವುದು ನಿಜ ಅಲ್ಲ. ಹೌದು, ನಾನು ಅನ್ಕೊಂಡಿದ್ದು ನಿಜ ಅಲ್ಲ. ನೀನು ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇನ್ನು ಇವಳ ಹಿಂದೆನೆ ಸುತ್ತುತ್ತಾ ಇದೆಯಲ್ಲ. ಮಾ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನೀನೇನು ಹೇಳೋದ್ ಬೇಡ ರಿಷಿ.
ಅನಿಕಾ ಅಂತ ಹುಡುಗಿಗೆ ನೋವು ಮಾಡಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ನಿನಗೆ ಹೇಗ್ ಮನ್ಸು ಬರುತ್ತೆ? ಇವಳು ಅನ್ಯಾಯ ಆದ್ರೆ ನನಗೇನಾಗುತ್ತೋ ಗೊತ್ತಿಲ್ಲ. ನನ್ ಮೇಲೆ ಕಾಳಜಿ ಇದೆ ಅಲ್ವಾ ನಿನಗೆ? ಒಬ್ಳಿಗೋಸ್ಕರ ನಮ್ಮಿಬ್ರನ್ನ ಕಳ್ಕೊತಿದ್ಯಾ ರಿಷಿ? ಬಾನಿಕ, ಅವನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡ್ಲಿ. ಏನೇ ಮನೇಲಿ ಇದ್ಕೊಂಡೆ ಬ್ರೋಕರ್ ಕೆಲಸ ಮಾಡ್ತಿದ್ಯಾ ನೀನು? ತಾರಾ, ಏನು ಮಾತು ಅಂತ ಆಡ್ತಿದ್ಯಾ? ಮೊದಲು ಕೈ ಬಿಡು. ಯಾಕ ಮಗು ಕೈ ಹಾಗೆ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತಿದ್ಯಾ? ಏನಾಯ್ತು? ಮಗು, ಈ ಮಾತುಗಳೇ ಇವಳನ್ನ ಇವತ್ತು ಹೀಗೆ ಮಾಡಿರೋದು. ನನಗೆ ಯಾವ್ದು ಹಿಡ್ಸಲ್ವೋ ಅದನ್ನೇ ಮಾಡಕ್ ತಯಾರಾಗಿದ್ದಾಳೆ ಇವಳು. ಈಗ ಏನಾಯ್ತು ತಾರಾ? ಅದನ್ನ ಮೊದಲು ಕೇಳಿ ಅಪ್ಪ. ನಾನು ಏನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ ಅಮ್ಮ ಮಾತಾಡ್ತಿದ್ದಾರೆ. ರಚನಾ, ನಾವಿಬ್ರು ಮಾತಾಡ್ತಾ ಇದ್ದೀವಿ ತಾನೆ, ಇನ್ನು ಸ್ವಲ್ಪ ಸುಮ್ಮನೆ. ತಾರಾ ತಪ್ಪಿಲ್ಲದೆ ಒಬ್ಬರ ಮೇಲೆ ಸುಮ್ಮನೆ ಹಾಗೆ ಅಪವಾದ ಹಾಕೋದಿಲ್ಲ. ಏನು ಮಾಡ್ತೀನಿ ನೀನು? ಏನೂ ಇಲ್ಲ ಅಪ್ಪ. ಏನು ಇಲ್ವಾ? ನಿನಗಿದು ಸಿಂಪಲ್ ವಿಷಯನ ರಚನಾ? ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಬಿಹೇವ್ ಮಾಡ್ತಿದ್ಯಾ. ಮೊದಲು ಇವಳು ಏನ್ ಮಾಡಿದ್ಲು ಅಂತ ಕೇಳಿ ರಮೇಶ್. ನಮ್ ರಿಷಿ ಮತ್ತ ಕಮಲಿನ ಬೇಕು ಅಂತಾನೆ ಒಂದೇ ಕಡೆ ಕೂಡ್ ಹಾಕಿದಾಳೆ ಇವಳು. ನನಗೆ ಅನಿಕಾ ಎಲ್ಲ ಹೇಳಿದ್ಲು. ಆ ಕಮಲಿ ನಮ್ ರಿಷಿಯಿಂದ ದೂರ ಆದ್ರೆ ಸಾಕು ಅಂತ ನಾನ್ ಕಾಯ್ತಾ ಇದ್ದೀನಿ. ಇವಳು ನೋಡಿದ್ರೆ ಅವಳಿಗೆ ಸಹಾಯ ಆಗೋ ತರ ಕೆಲಸಗಳನ್ನ ಮಾಡ್ತಿದ್ದಾಳೆ. ಸರಿ ಸರಿ ರಚನಾ, ಲೇಟ್ ಆಯ್ತು, ನೀನು ರೂಮ್ಗೆ ಹೋಗು. ಮೊದ್ಲು ಇವಳಿಗೆ ಬುದ್ಧಿ ಹೇಳಿ ರಮೇಶ್. ಅವಳಿಗೆಲ್ಲ ಅರ್ಥ ಆಗುತ್ತೆ ತಾರಾ, ಅವಳು ಬುದ್ಧಿನೂ ಇದೆ. ಅವಳು ನನ್ನ ಮಗಳು. ರಚನಾ, ಇನ್ನೂ ನಿಂತೇ ಇದೆಯಲ್ಲ, ಲೇಟ್ ಆಯ್ತು, ಹೋಗು ಮಲ್ಕೋ ಹೋಗು. ಸೀರಿಯಸ್ಲಿ ರಚನಾ ಪ್ಲಾನ್ ಬಿಟ್ಟು ಹಾಕಿ ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ ಹೇಳಿ. ಆ ಹಳ್ಳಿ ಹುಡುಗಿ ಯಾಕೆ ನಮ್ಮ ಮನೇಲಿ ಇದ್ದಾಳೆ? ನೀವ್ ಯಾಕೆ ಎಲ್ರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನನಗಂತೂ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನೀನು ಹಾಗೆ ಮಾತಾಡೋದೇ ತಪ್ಪು ತಾರಾ. ನಿನ್ನ ಮನಸ್ಸಲ್ಲಿ ಕಮಲಿ ಏನೋ ತಪ್ಪು ಮಾಡಿದಾಳೆ ಅಥವಾ ಅದಕ್ಕೋಸ್ಕರನೇ ಬಂದಿದ್ದಾಳೆ ಅಂತ ಯಾಕೆ ಅನ್ಕೋತೀಯ? ಅದೆಲ್ಲ ಗೊತ್ತಿಲ್ಲ ರಮೇಶ್. ಆದ್ರೆ ಒಂದಂತೂ ನಿಜ, ನಾಳೆ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತೀನಿ. ಅವಳಿಗೆ ಈ ಮನೇಲಿರೋ ಕಾಲ ಮುಗ್ದೋಯ್ತು. I really hate to be in this situation, ಕಮಲಿ. ನಿಜವಾಗ್ಲೂ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಇಷ್ಟು ತಾಳ್ಮೆಯಾಗಿರ್ತಿರ್ಲಿಲ್ಲ. ರಿಯಲಿ ಯು ಆರ್ ಆಸಮ್ ಕಮಲಿ. ನಿಂಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ನನಗೆ ನಿನ್ನ ಹೀಗೆ ನೋಡೋಕ್ಕೆ ಇಷ್ಟನೇ ಇಲ್ಲ ಕಮಲಿ. ನೀನು ಮನೆ ಹಿರಿ ಮಗಳು, ನನ್ನ ಅಕ್ಕ. ಋಷಿ ಜೊತೆ ಬಾಳ್ಬೇಕು ಅಂತ ಅಂದ್ಕೊಂಡಿರೋಳು ನೀನೇ ಡಿಸೈಡ್ ಮಾಡು ಕಮಲಿ. ನನ್ನನ್ನು ತಾರಾ ಆಂಟಿನೇ ಅಲ್ಲಿಗೆ ಕರ್ಕೊಂಡು ಬಂದರು. ಆವಾಗ ಅವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಟರೆ ನಂಗೆ ಬೇರೆ ದಾರಿನೇ ಇರಲಿಲ್ಲ. ಇದರಿಂದ ನಿನಗೂ ರಿಷಿಗೂ ಇನ್ನಷ್ಟು ಕಷ್ಟ ಆಗಿರ್ಬೋದು. ಫಾರ್ ದಟ್ ಐ ಆಮ್ ವೆರಿ ಸಾರಿ. ನೀನೇ ಹೇಳು ಕಮಲಿ, ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂದರೆ ಐ ವಿಲ್ ಡೂ ದ್ಯಾಟ್. ಈಗಲೇ ಹೋಗ್ತೀನಿ. ಅನಿಕಾ, ನಾನು ಯಾವಾಗಲೂ ಹೇಳೋ ಹಂಗೆ ಇದ್ರಾಗೆ ಯಾರ ತಪ್ಪು ಇಲ್ಲ. ತಾರಾ ಮೇಡಮ್ ಅವ್ರಿಗೆ ಹಂಗಾಗಿರೋದಕ್ಕೆ ಯಾರು ತಾನೇ ಏನು ಮಾಡೋಕ್ಕೈತೈತೆ ಹೇಳು? ಸರ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಮತ್ತೆ ಅವ್ರೇನ ನೋಡಿದ್ರೆ ನಿಮ್ಮನ್ನ ಬಿಟ್ಟಿರೋದಕ್ಕಾಗಲಿಲ್ಲ ಕಮಲಿ ಅವರೇ. ನಿಮ್ಮನ್ನ ನೋಡ್ಬೇಕನ್ನಿಸ್ತು. ಈ ಅಪಾಯದಾಟ ಬೇಡ ಸರ್. ಆದಷ್ಟು ನಾನು ನೀವು ದೂರ ಇರೋದೇ ಸರಿ. ದೂರ ಇರೋದ್ರಲ್ಲಿ ತೊಂದರೆ ಇಲ್ಲ ಕಮಲಿ ಅವರೇ, ಆದರೆ ಹೀಗೆ ಹತ್ರ ಇಟ್ಕೊಂಡು ದೂರ ಇರೋ ಹಾಗೆ ನಟನೆ ಮಾಡ್ತೀವಲ್ಲ, ಅದು ನನ್ನಿಂದ ಆಗಲ್ಲ. ಅನಿಕಾ,
ನೀನು ಕಮಲಿ ಅವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಹೊರಡು, ನಾನು ನೋಡ್ಕೊತೀನಿ. ಅಮ್ಮನ ನೆನ್ಪು ಬರೋದಕ್ಕೆ ಏನೆಲ್ಲ ಟ್ರೈ ಮಾಡಬೇಕು ಅದನ್ನು ನಾನೇ ಮಾಡ್ತೀನಿ. ನೀವೆಲ್ಲರೂ ಹೀಗೆ ಸಂಕಟ ಪಡೋದು ಬೇಡ. ಸರ್, ನಿಮ್ಮನ್ನ ಅಲ್ಲಿ ಒಂಟಿಯಾಗ್ಬಿಟ್ಟೋಗಿ ನಾನಲ್ಲಿ ನೆಮ್ಮದಿಯಾಗಿರ್ತೀರಿ ಅನ್ಕೊಂಡಿದ್ದೀರಾ? ತಾನಮ್ಮ ಅವ್ರಿಗೆ ಹುಷಾರಾಗೋ ಗಂಟ ನಾನು ಎಲ್ಲೂ ಹೋಗೋಕ್ಕಿಲ್ಲ ಸರ್, ಇಲ್ಲೇ ಇರ್ತೀನಿ ಸರ್. ಇದು ನನ್ನ ಮನೆ. ಕಷ್ಟ ಬಂದಾಗ ಬೇರೂರ್ನಿಲ್ಲ ಅಂದರೆ ಬೆಳೆಯೋಕ್ಕಾಗಕ್ಕಿಲ್ಲ. ನಾನು ನೀವು ಬೇರೆ ಅಲ್ಲ, ಈ ಮನೆನೂ ಬೇರೆ ಅಲ್ಲ. ನಾನಿಲ್ಲೇ ಇರ್ತೀನಿ ಸರ್. ರಿಷಿ, ರಿಷಿ, ಮಲ್ಗೆ ಇಲ್ವೇನೋ? ಇಷ್ಟು ಬೇಗ ಎಚ್ಚರ ಆಗಿದೆಯಾ? ಇಲ್ಲಮ್ಮ, ನಿದ್ದೆ ಆಯಿತು. ಲಾಕ್ಡೌನ್ ಶುರು ಆದಾಗಿಂದ ಹೊಸ ದಿನಚರಿನೇ ಶುರು ಆಗೋಗಿದೆ. ರಿಷಿ, ನಿನ್ನೆ ರಾತ್ರಿ ಹಾಗಾಗಬಾರ್ದಾಗಿತ್ತು. ನನಗೆ ತೀರಾ ಸಿಟ್ಟು ಬಂದಿತ್ತು ಕಣೋ. ಐ ಕುಡ್ ನಾಟ್ ಕಂಟ್ರೋಲ್. ಸಾರಿ ಮಾ, ನಾನು ಸಹ. ಇಲ್ಲ ಕಣೋ, ಐ ಆಮ್ ಸಾರಿ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನಿಸ್ತಾ ಇದೆ. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತೀರಾ? ನೀವು ಇದ್ರ ಬಗ್ಗೆ ರಾತ್ರಿ ಎಲ್ಲ ಯೋಚನೆ ಮಾಡಿದ್ರಾ? ಮಾ, ನೀವೀಗ ಸದ್ಯದಲ್ಲಿರೋ ಸಿಚುಯೇಷನಲ್ಲಿ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದು ಪ್ಲೀಸ್. ಆದರೆ ನನ್ನ ಮನೆ, ನಮ್ಮ ಮನೆಯವರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ ನಾನು ಹೇಗಿರೋಕ್ಕಾಗತ್ತೆ ರಿಷಿ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ತಡ ಮಾಡಿದ್ರೆ ಇನ್ನಷ್ಟು ಪ್ರಾಬ್ಲಮ್ಸ್ಗಳಾಗ್ಬಿಡುತ್ತೆ ರಿಷಿ. ಆದಷ್ಟು ಬೇಗ ಆಗಬೇಕು. ಏನಮ್ಮ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇದಕ್ಕೂ ಮೊದಲು ಎಲ್ಲ ಪ್ಲ್ಯಾನ್ ಮಾಡಿನೂ ನಿನ್ನ ಅನಿಕ ನಿಶ್ಚಿತಾರ್ಥ ನಿಂತು ಹೋಗಿತ್ತಲ್ಲ, ಈಗ ಹಾಗೆ ರಚನಾ, ಈ ವಿಷಯ ಕಮಲಿ ಅವ್ರಿಗೆ ಗೊತ್ತಾಗೋದು ಬೇಡ. ನಾನು ಹೇಗೋ ತಡಿತೀನಿ. ನಾನು ಹೇಗಾದರೂ ಮಾಡಿ ಇದನ್ನು ತಡೆಯೋದಕ್ಕೆ ನೋಡ್ತೀನಿ. ಡೈರೆಕ್ಟ್ ಆಗಿ ಅಮ್ಮಂಗೆ ನಿಜ ಹೇಳೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅಣ್ಣ. ಉಳಿದಿದ್ದ ಎಲ್ಲ ದಾರಿಗಳು ನಿಂಗೂ ಕಮಲಿಗೂ ಅಪಾಯನೇ.